ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಚಳಿಗಾಲ ಅಂದ್ರೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ತಿನ್ನುವಂತಹ ಸಮಯ. ಹಾಗೇನೆ ಅದಕ್ಕೆ ಬೇಕಾಗಿರುವಂತಹ ಅನೇಕ ತರಕಾರಿಗಳು ಸಿಗ್ತಾ ಇರುತ್ತೆ. ಹಾಗೇನೆ ನೆಂಚ್ಕೊಳ್ಳೋಕೆ ಮಾಡ್ಕೊಂಡಾಗ ಅದಕ್ಕೆ ಬೇಕಾಗಿರುವಂತಹ ರೊಟ್ಟಿ ಚಪಾತಿಗಳು ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇವತ್ತಿನ ದಿವಸದಲ್ಲಿ ವಿಡಿಯೋದಲ್ಲಿ ನೀವು ಉಕ್ಕರಿಸಿದ ಅಕ್ಕಿ ರೊಟ್ಟಿನ ಸುಲಭವಾಗಿ ಹಾಗೇನೆ ಯಾರು ಮಾಡಿದ್ರು ರಿಸಲ್ಟ್ ಬರೋ ಹಾಗೆ ನೀವು ಕಲ್ತ್ಕೋಬಹುದು. ತುಂಬಾ ಜನ ತುಂಬಾ ವಿಡಿಯೋಗಳನ್ನ ನೋಡಿ ಟ್ರೈ ಮಾಡಿ ಬರ್ದೆ ಬೇಜಾರು ಮಾಡ್ಕೊಂಡಿರ್ತೀರ. ನನ್ನ ಬ್ಲಾಗ್ಗಳಲ್ಲಿ ತೋರಿಸಿದಾಗ ಖಂಡಿತ ಒಂದು ವಿಡಿಯೋ ಮಾಡಿ ಅಂತ ನೀವು ಹೇಳಿದ್ರಿ. ಹಾಗಾಗಿ ಇವತ್ತಿನ ದಿವಸದ ವಿಡಿಯೋ ಇಲ್ಲಿ ಹೇಳಿರುವಂಥ ಟಿಪ್ಸ್ ಮತ್ತು ಟಿಪ್ಸ್ನ ಫಾಲೋ ಮಾಡಿ ರಿಸಲ್ಟ್ ಖಂಡಿತ ಸಿಗುತ್ತೆ. ಹಾಗೆಯೇ ಚಳಿಗಾಲದಲ್ಲಿ ಸಿಗುವಂತಹ ವಿಶೇಷವಾಗಿ ಟೊಮೆಟೊ ಕಾಯಿ. ವರ್ಷ ಪೂರ್ತಿ ಟೊಮೆಟೊ ಹಣ್ಣಂತೂ ತಿಂದಿರ್ತೀವಿ. ಟೊಮೆಟೊ ಕಾಯಿ ಏನು ವಿಶೇಷ ಅಂತ ನಿಮ್ಗೆ ಅನಿಸ್ಬೋದು. ಚಳಿಗಾಲದಲ್ಲಿ ಬರುವಂತಹ ತರಕಾರಿಗಳಲ್ಲಿ ಅದು ಕೂಡ ಒಂದು. ನಮಗೆ ವರ್ಷ ಪೂರ್ತಿ ತಿಂದು ಗೊತ್ತೇ ಇರೋದಿಲ್ಲ ಇದು ಯಾವ ಕಾಲದಲ್ಲಿ ಬರುತ್ತೆ ಅಂತ ಹೇಳಿ. ಆದರೆ ಇದು ಚಳಿಗಾಲದಲ್ಲೇ ವಿಶೇಷವಾಗಿ ಸಿಗುವಂಥದ್ದು. ಹಾಗೆಯೇ ಇದರಲ್ಲಿ ಸಾಕಷ್ಟು ವಿಟಮಿನ್ ಸಿ ಅಂಶ ಇರುತ್ತೆ. ವಿಟಮಿನ್ ಸಿ ಅಂಶ ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗೆ ಚಳಿಗಾಲದಲ್ಲಿ ಬೇಕಾಗಿರುವಂಥದ್ದು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಟೊಮೆಟೊ ಕಾಯಿನ ಬಳಸ್ಕೊಂಡು ಒಂದು ಗೊಜ್ಜನ್ನ ಮಾಡಿದ್ದೀನಿ. ಇದ್ರ ಜೊತೆಗೆ ಅಂದರೆ ರೊಟ್ಟಿ ಜೊತೆಗೆ ನೆಂಚ್ಕೊಳ್ಳೋದಕ್ಕಿದು ಒಂದು ಒಳ್ಳೆ ಕಾಂಬಿನೇಷನ್ನು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋನ ಕಡೆ ತನಕ ನೋಡಿ. ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡಿ ನಿಮಗೆ ರೊಟ್ಟಿ ಮಾಡೋದಕ್ಕೆ ಸುಲಭವಾಗಿ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಟ್ಟ ಬನ್ನಿ ಇಂತೆಲ್ಲ ಮಾಡೋದು ಬೇಡ, ವಿಡಿಯೋನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟೊಮೆಟೊ ಕಾಯಿ ಗೊಜ್ಜನ್ನು ಮಾಡೋದನ್ನು ನೋಡೋಣ. ಇಲ್ಲಿ ಅರ್ಧ ಕೆಜಿಯಷ್ಟು ಟೊಮೆಟೊ ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡ್ರೆ ಒಳ್ಳೆಯದು. ಯಾಕೆ ಅಂದರೆ ಒಗ್ಗರಣೆನಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಗೊಜ್ಜಿಗೆ ಯಾವಾಗ್ಲೂ. ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಟಿರುವಂತಹ ಟೊಮೆಟೊ ಕಾಯಿನ ಹಾಕ್ಕೊಳ್ಳೋಣ. ಟೊಮೆಟೊ ಕಾಯಿ ಬೇಯಿಸೋದಕ್ಕೆ ಯಾವುದೇ ಥರದ ನೀರಾಗಲಿ ಏನೂ ಬೇಕಾಗೋದಿಲ್ಲ. ಈ ಟೊಮೆಟೊ ಕಾಯಿನ ಒಗ್ಗರಣೆಗೆ ಹಾಕಿ ಹುರಿದ ತಕ್ಷಣವೇ ಸ್ವಲ್ಪ ನೀರು ಬಿಟ್ಕೊಳತ್ತೆ. ನೀವೇನಾದರೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರಂತೂ ಇನ್ನೂ ಚೆನ್ನಾಗೇ ನೀರು ಬಿಟ್ಕೊಂಡಿರುತ್ತೆ. ನೀವು ಬೇಕಾದರೆ ಒಟ್ಟಿಗೆ ಕೊನೆಗೆ ಉಪ್ಪನ್ನು ಹಾಕ್ಕೋಬೋದು, ಅಥವಾ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಂತರ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಕೂಡ ಹಾಕ್ಕೋಬೋದು. ನಾನು ಹುರಿದ್ಬಿಟ್ಟು ಮುಚ್ಚಿಟ್ಟಿದ್ದೆ. ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ. ಒಂದು ಚಮಚ ನೀರು ಕೂಡ ಇದಕ್ಕೆ ನಾನು ಸೇರಿಸಿಲ್ಲ. ಟೊಮೆಟೊ ಕಾಯಿನಲ್ಲೇ ಸಾಕಷ್ಟು ನೀರಿನಂಶ ಇರುತ್ತೆ, ಅದು ಬಿಟ್ಕೊಳ್ಳುತ್ತೆ. ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಸಣ್ಣಗೆ ಹೆಚ್ಕೊಂಡು ಈ ಹಂತದಲ್ಲಿ ಹಾಕ್ಕೋಬೋದು. ಅದ್ರ ಘಮನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಈ ಗೊಜ್ಜಿಗೆ ಮಸಾಲೆನ ಹುರಿದಿಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಚಮಚದಷ್ಟು ಕಡಲೆಬೇಳೆ, ಚಿಕ್ಕ ಚಮಚದಷ್ಟು ಉದ್ದಿನಬೇಳೆ, 1/4 ಚಮಚದಷ್ಟು ಮೆಂತ್ಯ, ಒಂದು ಚಿಕ್ಕ ಚಮಚದಷ್ಟು ಸಾಸಿವೆ, ಹಾಗೆಯೇ ಒಂದು ಸ್ವಲ್ಪ ಬಿಳಿ ಅಥವಾ ಕರಿ ಎಳ್ಳು ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ಎಲ್ಲದನ್ನು ಕೂಡ ನಾನು ಎಣ್ಣೆನಲ್ಲಿ ಹುರ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಎಣ್ಣೆಯಲ್ಲಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ನೀವು ತುಂಬ ಖಾರ ತಿಂತೀರಾ ಅಂದರೆ ಗುಂಟೂರನ್ನ ಬಳಸ್ಬೋದು, ಅಥವಾ ಬ್ಯಾಡಗಿಲೇ ತುಂಬ ಖಾರ ಬೇಕು ಅಂದರೆ ಇನ್ನೂ ಹೆಚ್ಚಿಗೆ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಎಲ್ಲದನ್ನು ಹಸಿ ತೆಂಗಿನ ತುರಿ ಜೊತೆಗೆ ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನ ತುರಿ ಜೊತೆಗೆ ಈ ರೀತಿಯಾಗಿ ಮಸಾಲೆ ಪೇಸ್ಟನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊಜ್ಜಿಗೆ ಮಸಾಲೆ ತಯಾರಾದ ಹಾಗೆ ನೀವು ಬೇಕಾದರೆ ತಿರುಗಬೇಕಾದ್ರೇ ಒಂದು 1/4 ಚಮಚ ಅರಿಶಿನ ಸೇರಿಸ್ಕೋಬೋದು. ರುಬ್ಬಿಟ್ಟಂತಹ ಮಿಶ್ರಣನ ಈ ಟೊಮೆಟೊ ಕಾಯಿ ಇದಕ್ಕೆ ಹುರಿದಿರ್ತೀವಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಗಟ್ಟಿಯಾಗಿ ಬೇಕಾದರೂ ನೀವು ಇಟ್ಕೋಬೋದು, ಯಾಕೆಂದರೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆ ಕಲಿಸ್ಕೋತೀರಾ ಅಂದರೆ ಸ್ವಲ್ಪ ನೀರಾಗಿ ಕೂಡ ಮಾಡ್ಕೋಬೋದು. ಯಾವ ಥರನಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ಅವಶ್ಯಕತೆ ಇಲ್ಲಿಲ್ಲ. ಯಾಕೆ ಅಂತಂದರೆ ಟೊಮೆಟೊ ಕಾಯಿನಲ್ಲಿ ಸಾಕಷ್ಟು ಹುಳಿ ಅಂಶ ಇರುತ್ತೆ. ಬೆಲ್ಲ ಹಾಕ್ಕೊಳ್ಳೇಬೇಕಾಗತ್ತೆ. ಆ ಒಂದು ರುಚಿ ಬ್ಯಾಲೆನ್ಸ್ ಆಗೋದಕ್ಕೆ, ಉಪ್ಪು ಖಾರ ಹುಳಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗೋದಕ್ಕೆ ನೀವು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೇಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಒಲೆನ ಆಫ್ ಮಾಡಿ 1-2 ನಿಮಿಷ ಮುಚ್ಚಿಟ್ಟು ನಂತರ ನೀವು ರೊಟ್ಟಿ ಜೊತೆ ಸರ್ವ್ ಮಾಡೋದಕ್ಕೆ ಗೊಜ್ಜು ತಯಾರಾದ ಹಾಗೇ. ಈಗ ಉಕ್ಕರಿಸಿದ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ರೆಸಿಪಿ ಹಂಚ್ಕೊಳ್ತೀನಿ. ಇಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ತೊಳೆದ ಅಕ್ಕಿ ಹಿಟ್ಟನ್ನಾದರೂ ಬಳಸ್ಬೋದು, ಅಥವಾ ಮಾಮೂಲಿ ಅಕ್ಕಿ ಹಿಟ್ಟು ಏನು ಬರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು, ತೊಂದರೆ ಏನಿಲ್ಲ. ಎರಡರಲ್ಲೂ ರಿಸಲ್ಟ್ ಚೆನ್ನಾಗೇ ಬರುತ್ತೆ. 2 ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ತೊಗೋಬೇಕು, 1:1 ರೇಷಿಯೋ. ನೀರು ಕುದಿಯೋಕ್ಕೆ ಶುರುವಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳೋದಕ್ಕಿಂತ ಒಂಚೂರು ಉಪ್ಪನ್ನು ಹಾಕ್ಕೊಳ್ಳೇಬೇಕು ನೀವು. ಯಾಕೆಂದರೆ ರೊಟ್ಟಿ ತುಂಬ ಸಪ್ಪೆ ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು. ಗೊಜ್ಜಿನಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇದ್ದೇ ಇರುತ್ತೆ. ನೀರು ಕುದೀತಿದ್ದ ಹಾಗೇ ಈ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಸತತವಾಗಿ ಇದನ್ನು ಕೈ ಆಡಿಸ್ಬೇಕಾಗತ್ತೆ. ತಳ ಸೀದ್ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ
ಕಂಟಿನ್ಯೂಯಸ್ ಆಗಿ ನೀವು ಕೈ ಆಡಿಸ್ತಾ ಇರಬೇಕು. ನಿಮಗೆ ಈ ಕ್ವಾಂಟಿಟಿಲಿ ಏನು ನೀವು ಅಂದರೆ 1:1 ರೇಷಿಯೋದಲ್ಲಿ ಏನು ನೀವು ಮಾಡ್ತಿರಲ್ಲ, ಇದು ಹದ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗೇ ಬರುತ್ತೆ. ಇಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತಂದರೆ ನಿಮಗೆ, ಅಥವಾ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಅಕ್ಕಿ ಹಿಟ್ಟು ಜಾಸ್ತಿ ನೀರು ಹಿಡಿಸುತ್ತೇನೋ ಅಂತ ನಾವು ಇಲ್ಲಿ ಕೈಯಾಡಿಸಿದಾಗ ಅನ್ನಿಸ್ತಿರುತ್ತೆ. ಅಂಥ ಸಮಯದಲ್ಲಿ ನೀವು ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಅದನ್ನು ನೀವು 1-2 ಚಮಚ ಅಥವಾ 1/4 ಕಪ್ ಅಷ್ಟನ್ನು ಸೇರಿಸ್ಕೊಳ್ಳಿ. ಅಥವಾ ಕೆಟಲಲ್ಲಿ ಕಾಯಿಸಿಟ್ಕೊಂಡಿದ್ರೆ ನಿಮಗಿಲ್ಲಿ ಡ್ರೈ ಆಗಿದೆ, ಇನ್ನೊಂದು ಸ್ವಲ್ಪ ಬಿಸಿನೀರು ಬೇಕು ಅಂತ ಅನ್ನಿಸಿದಾಗ ತಕ್ಷಣ ಹಾಕೋಬೋದು. ತಣ್ಣೀರನ್ನು ಸೇರಿಸ್ಕೋಬೇಡಿ. ಈ ರೀತಿ ಚೆನ್ನಾಗಿ ಕೈಯಾಡಿಸ್ಕೊಂಡ್ಮೇಲೆ ಇದನ್ನು ಮುಚ್ಚಿಟ್ಬಿಡಿ. 1 ನಿಮಿಷ ಅಥವಾ 2 ನಿಮಿಷ ಮುಚ್ಚಿಟ್ರೆ ಸಾಕು. ತುಂಬ ಹೊತ್ತೇನು ಇದನ್ನು ನೀವು ಬೇಯಿಸಬೇಕಾಗಿಲ್ಲ. 1-2 ನಿಮಿಷ ಆದ ತಕ್ಷಣ ಬಾಣಲೆಯಿಂದ ತೆಗೆದು ಈ ರೀತಿ ಒಂದು ದೊಡ್ಡ ಪರಾತಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಇದನ್ನು ನಾದ್ಕೋಬೇಕಾಗತ್ತೆ. ಇದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವರಿಗೆ ಮುಟ್ಟೋದಕ್ಕೆ. ಆದರೆ ಒಂದು ಬಟ್ಲಲ್ಲಿ ತಣ್ಣೀರನ್ನು ಇಟ್ಕೊಂಡು ಅದರೊಳಗಡೆ ಕೈಯನ್ನು ಅದ್ಬಿಟ್ಟು ನಂತರ ಹಿಟ್ಟನ್ನು ನಾದೋದಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ. ಹಿಟ್ಟು ಬಿಸಿ ಇದ್ದಾಗಲೇ ಈ ರೀತಿಯಾಗಿ ನಾದ್ಕೊಂಡು ಚೆನ್ನಾಗಿ ಒಂದು ದೊಡ್ಡ ಮುದ್ದೆನ ತಯಾರು ಮಾಡ್ಕೋಬೇಕು. ನೀವು ಇದನ್ನು ಆರೋದಕ್ಕೆ ಬಿಟ್ಟರೆ ತುಂಬ ಡ್ರೈ ಆಗಿ ಹೋಗ್ಬಿಡುತ್ತೆ. ಆಮೇಲೆ ನೀವು ಎಷ್ಟೇ ನಾದಿದ್ರೂ ಈ ಒಂದು ಹದ ಏನಿದೆಯಲ್ಲ ಇದು ಬರೋದಿಲ್ಲ. ಆಮೇಲೆ ಸಾಫ್ಟಾಗಿ ಈ ರೀತಿ ಆಗುತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗ ಕೈಯನ್ನು ತಣ್ಣೀರಲ್ಲಿ ಹತ್ಕೊಂಡು ನೀವು ನಾದ್ಕೊಂಡು ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಿಮಗೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಅಂಚು ಒಡೆಯೋದಾಗಲಿ ಅಥವಾ ಒತ್ತಬೇಕಾದ್ರೆ ಕಷ್ಟ ಆಗುತ್ತೆ ಅಂತನೋ ಆ ಥರ ಆಗೋದಿಲ್ಲ. ಈಗ ನಾನು ಒಂದು ಉಂಡೆನ ತಗೊಂಡು ನೀಟಾಗಿ ನಾದ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಖಂಡಿತ ಎಣ್ಣೆನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಿಟ್ಟನ್ನು ನಾದಬೇಕಾದ್ರೆ ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಕೈಗೊಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಅಥವಾ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಿಟ್ಟನ್ನು ನಾದಕ್ಕೆ ಹೋಗ್ತಾರೆ, ನೀರು ಹಾಕ್ಕೊಳ್ಳೋದು ಬೇಡ ಅಂಥೇಳಿ. ಆ ರೀತಿ ಮಾಡಬೇಡಿ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದರೆ ರೊಟ್ಟಿಲಿ ಒಂದು ಎಣ್ಣೆ ವಾಸನೆ ಬರುತ್ತೆ, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ನೀವು ಈ ರೀತಿಯಾಗಿ ಬರೀ ನೀರನ್ನು ಬಳಸಿ ನಾದ್ಕೊಂಡು ತಯಾರಿಸಿದಾಗ ರೊಟ್ಟಿನ ಒಂದು ದಿವಸ ಇಟ್ಕೊಂಡ್ರೂ ಕೂಡ ಏನು ಹಾಳಾಗೋದಿಲ್ಲ. ಇವತ್ತು ಮಾಡಿದ್ದು ನಾಳೆ ಬೆಳಗ್ಗೆ ತನಕ ಖಂಡಿತ ಫ್ರೆಶ್ ಆಗಿರುತ್ತೆ. ಎಣ್ಣೆ ಎಲ್ಲ ಹಾಕ್ಕೊಂಡು ನೀವು ನಾದಿದಾಗ ಸ್ವಲ್ಪ ಅದ್ರ ವಾಸನೆ ಬರುತ್ತೆ. ಆಮೇಲೆ ಒಂದು ದಿವಸ ಇಟ್ಟು ಅಥವಾ ನೀವೇನಾರೋ ಮಿಕ್ಕಿದೆ ಅಂತ ಬಳಸಬೇಕು ಅಂದರೆ ಆ ಒಂದು ಎಣ್ಣೆಯ ವಾಸನೆ ಇರುತ್ತೆ, ಅದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನಾನಿಲ್ಲಿ ನಿಮಗೆ ಯಾವುದೇ ಸ್ಟೆಪ್ನ ಸ್ಕಿಪ್ ಮಾಡಿದೆ ಅಥವಾ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ತೋರಿಸೀನಿ. ಫಸ್ಟು ಚೆನ್ನಾಗಿ ಒಂದು ಉಂಡೆನ ಒಂದು ತಟ್ಟೆನಲ್ಲಿ ನಾದ್ಕೊಂಡು ಉಂಡೆನ ತಯಾರು ಮಾಡಿಕೊಂಡೆ. ನಂತರ ಈ ರೀತಿಯಾಗಿ ಕೈಯಲ್ಲಿ ಅದನ್ನು ಅಗಲ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಅಂಚು ಕಟ್ಕೊಳ್ಳೋದೇನಿದೆಯಲ್ಲ ಈ ರೀತಿ ಮಾಡ್ಕೋಬೇಕು. ಹೀಗೆ ಮಾಡಿದಾಗ ನೀವು ಸುಲಭವಾಗಿ ಚಪಾತಿ ಒತ್ತದಾಗೇ ಒತ್ತುತ್ತಾ ಹೋಗ್ಬೋದು. ಆವಾಗ ಅಂಚು ಒಡ್ಕೊಳ್ಳೋದಿಲ್ಲ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಒಣ ಹಿಟ್ಟು ಸ್ವಲ್ಪ ಹಾಕ್ಕೋಬೇಕು. ಈಗ ತಯಾರಾಗಿದೆ ಒತ್ತೋದಕ್ಕೆ. ಸಾಕಷ್ಟು ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ನಿಮಗೆ ಲಟ್ಸೋದಕ್ಕೆ ತುಂಬ ಸುಲಭವಾಗಿರುತ್ತೆ. ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನೀವು ಲಟ್ಟಿಸ್ತಾ ಹೋಗ್ಬೋದು. ಒಂಚೂರು ನಿಮಗೆ ಒತ್ತೋ ಮಣೆಗಾಗಲಿ ಇದಕ್ಕಾಗಲಿ ಅಂಟ್ಕೊಳ್ಳೋದಿಲ್ಲ. ಹಿಟ್ಟು ಚೆನ್ನಾಗಿ ಬೆಂದಿದ್ರೆ ಈ ಸಮಸ್ಯೆ ನಿಮಗೆ ಬರೋದಿಲ್ಲ. ಮಧ್ಯದಲ್ಲಿ ಅಂಚೇನಾದ್ರು ಹೊಡಿತು ಅಂದರೆ ಅದನ್ನು ಒಂಚೂರು ಅಲ್ಲೇ ಅಂಚು ಕಟ್ಕೊಂಡು ಲಟ್ಸೋದಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಪೂರ್ತಿ ಹರಿದು ಹೋಗೋದಿಲ್ಲ. ಬಲನೂ ಅಷ್ಟೇ, ನೀವು ಚಪಾತಿ ಒತ್ತಬೇಕಾದ್ರೆ ತುಂಬ ಬಲವಾಗಿ ಒತ್ತಿರಲ್ಲ, ಅಷ್ಟೊಂದೇನು ಒತ್ತೋದು ಬೇಕಾಗೋದಿಲ್ಲ. ಸುಲಭವಾಗೇ ಲಟ್ಟಿಸ್ಕೋಬೋದು. ನಿಮಗೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇಟ್ಕೊಂಡು ಅಂಚಲ್ಲಿ ತೆಳ್ಳಗೆ ಲಟ್ಟಿಸ್ಕೊಂಡಾಗ ಉಬ್ಕೊಂಡು ಬರುತ್ತೆ ರೊಟ್ಟಿ. ಕೆಲವರಿಗಿರುತ್ತೆ ನಾವು ಮಾಡೋ ರೊಟ್ಟಿ ಯಾಕೆ ಉಬ್ಬೋದಿಲ್ಲ ಅಂಥೇಳಿ. ಇದೇ ಕಾರಣಕ್ಕೇ ಕೆಲವರು ಮಧ್ಯದಲ್ಲಿ ತೆಳ್ಳಗೆ ಮಾಡಿಬಿಟ್ಟು ಅಂಚಲ್ಲಿ ದಪ್ಪ ಇಟ್ಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ರೊಟ್ಟಿ ಉಬ್ಕೊಂಡು ಚೆನ್ನಾಗಿ ಬೇಯೋದಿಲ್ಲ. ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇಟ್ಟು ಸುತ್ತ ತೆಳ್ಳಗಿರಬೇಕು, ಆವಾಗ ನಿಮಗೆ ರೊಟ್ಟಿ ಚೆನ್ನಾಗಿ ಉಬ್ಬುತ್ತೆ. ಚಪಾತಿಗೂ ಕೂಡ ಇದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ರೊಟ್ಟಿ ಚಂದ್ರನ ಥರ ಗುಂಡಿಗೆ ತಯಾರಾಗಿದೆ. ತುಂಬಾ ಸುಲಭವಾಗಿರುತ್ತೆ. ಯಾವುದೇ ರೀತಿ ನೀವು ಹರಿದೋಗುತ್ತೆ ಅಂಥೇಳಿ ಮೈದಾ ಗೋಧಿ ಏನು ಹಾಕ್ಕೊಳ್ದೇನೆ ಬರೀ ಅಕ್ಕಿ ಹಿಟ್ಟಲ್ಲೇ ಉಕ್ಕರಿಸಿದ ರೊಟ್ಟಿನ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಇದಕ್ಕೆ 1 ಚಮಚದಷ್ಟು ಎಣ್ಣೆನೂ ಬೇಡ, ತುಪ್ಪನೂ ಬೇಡ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಹಿಟ್ಟನ್ನು ಬೇಯಿಸ್ಕೋಬೇಕಾದ್ರೆ ತುಪ್ಪ ಎಲ್ಲ ಹಾಕ್ತಾರೆ, ಅದರ ಅವಶ್ಯಕತೆ ಏನೂ ಇಲ್ಲ. ನೀವು ಬೇಕಾದರೆ ರೊಟ್ಟಿ ತಿನ್ನಬೇಕಾದ್ರೆ ಮೇಲೆ ತುಪ್ಪನ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ರೊಟ್ಟಿನ ತಿನ್ಬೋದು. ಈ ರೀತಿ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ತುಂಬ ಸಾಫ್ಟಾಗಿರುತ್ತೆ. 1-2 ಗಂಟೆ 3 ಗಂಟೆಗಳ ಕಾಲ ಬಿಟ್ಟು ನಂತರ ತಿಂದರೂ ಕೂಡ ತುಂಬ ಮೃದುವಾಗಿರುತ್ತೆ. ಉಕ್ಕರಿಸಿದ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಕಾಯಿ ಗೊಜ್ಜು ರೆಡಿಯಾಗಿದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.
ತುಂಬ ಸಾಫ್ಟಾಗಿ ರೊಟ್ಟಿ ಬಂದಿದೆ. ತುಪ್ಪ ಬೆಣ್ಣೆ ಯಾವುದನ್ನಾದರೂ ಇದ್ರ ಜೊತೆಗೆ ಹಾಕ್ಕೊಂಡು ಗೊಜ್ಜನ್ನು ನೆಂಚ್ಕೊಂಡು ರುಚಿಯಾಗಿರೋಂಥ ರೊಟ್ಟಿ ಗೊಜ್ಜನ್ನು ವಿಡಿಯೋ ತಿನ್ಬೋದು. ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಮತ್ತೆ ಇನ್ಯಾಕೆ ಕೆಳ ಮಾಡ್ತೀರಾ? ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಆಮೇಲೆ ನೀವು ಬಂದು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸಿ. ಇಷ್ಟ ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.